ಯಾದಗಿರಿ ರೈತರ ಜೀವನಾಡಿ ಮುಖ್ಯ ಕಾಲುವೆ ಲೀಕೇಜ್. ಬೆಳೆಗಳಿಗೆ ನೀರು ಸಿಗ್ತಿಲ್ಲ, ಹತ್ತಾರು ಗ್ರಾಮಗಳ ರೈತರ ಸಂಕಷ್ಟ. ಅಧಿಕಾರಿಗಳ ಜಾಣ ಕುರುಡು, ಪೋಲಾಗ್ತಾ ಇದೆ ನೀರು, ಸೋರುತ್ತಿದೆ ಸೌದಾಗರ ಕಾಲುವೆ. ಯಾದಗಿರಿ ರೈತರ ಜೀವನಾಡಿ ಅಂತ ಹೇಳಿದ್ರೆ ಅದು ಸೌದಾಗರ ಜಲಾಶಯ. ಡ್ಯಾಂನ ಮುಖ್ಯ ಕಾಲುವೆಯೇ ಇದೀಗ ಸೋರ್ತಾ ಇದೆ. ಜಮೀನುಗಳಿಗೆ ಇದರಿಂದ ನೀರು ಹರಿತಾ ಇಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ನಾವು ಬೆಳೆದ ಬೆಳೆಗಳ ಪರಿಸ್ಥಿತಿ ಏನು ಅಂತ ಹೇಳಿ ಆತಂಕದಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ರೈತರದ್ದು. ಯಾದಗಿರಿ ತಾಲೂಕಿನ ಹತ್ತಾರು ಹಳ್ಳಿಗಳ ಜೀವನಾಡಿ ಅಂತ ಹೇಳಿದ್ರೆ ಅದು ಸೌದಾಗರ ಜಲಾಶಯ. ಇದೀಗ ಇಲ್ಲಿನ ಮುಖ್ಯ ಕಾಲುವೆಯೇ ಸೋರ್ತಾ ಇದೆ. ಈ ಒಂದು ಯಾದಗಿರಿ ತಾಲೂಕಿನಲ್ಲಿ ಹತ್ತಿಕುಣಿ, ಯಡಳ್ಳಿ, ಸೌದಾಗರ ಸೇರಿ ಹಲವು ಗ್ರಾಮಗಳಿದ್ದು ನೀರು ಹರಿಯದೆ ಬೆಳೆ ಒಣಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಲುವೆಯ ಉದ್ದಕ್ಕೂ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಆ ನೀರಾದ್ರೂ ನಮ್ಮ ಬೆಳೆಗಳಿಗೆ ಸಿಕ್ಕಿದ್ರೆ ಅಂತ ಹೇಳಿ ರೈತರು ಅಲ್ಲಿ ಕಾಯ್ತಾ ಇದ್ದಾರೆ. ಕಾಲುವೆ ದುರಸ್ತಿಗೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು. ಬೆಳೆ ಒಣಗ್ತಾ ಇದೆ ಅಂತ ಹೇಳಿ ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಇದ್ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಈ ಒಂದು ಕಾಲುವೆ ಸೋರ್ತಾ ಇದೆ, ನೀರು ಪೋಲಾಗ್ತಾ ಇದೆ. ಆ ನೀರು ಅಟ್ಲೀಸ್ಟ್ ಬೆಳೆಗಳಿಗೆ ಸಿಕ್ಕಿದ್ರೆ ಒಂದು ಉತ್ತಮವಾದ ಬೆಳೆಯನ್ನಾದ್ರೂ ನಾವು ಪಡ್ಕೊಳ್ಬಹುದಾಗಿತ್ತು ಅಂತ ಹೇಳಿ ರೈತರು ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸೌದಾಗರ ಇದು ಡ್ಯಾಮ್ಲಿಂತ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ಹತ್ತಾರು ಹಳ್ಳಿಗೆ ಏನದಂದ್ರೆ ಜನರ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಕೆಲಸ ಕೆನಲ್ ಮಾಡಿದಾರೆ. ಕೆನಲ್ ಮಾಡಿ ಇವತ್ತಿಗೆ 40-50 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಅದಕ್ಕೆ ಯಾವುದೇ ನಿರ್ವಹಣೆ ಮಾಡಿಲ್ಲ. ನಾಮಕಾವಸ್ಥೆ ಜಂಗಲ್ ಕಟಿಂಗ್ ಮಾಡ್ಯಾರ. ಒಳಗಡೆ ಏನದಂದ್ರೆ ಸಂಪೂರ್ಣ ಮಳೆಗೆ ತುಂಬಿ ಏನದ ಮಣ್ಣು ಜಬ್ಬಲ ಬೆಳೆದು ನಿಂತ ಕೇಸಿ ಏನದ ನೀರು ಏನದ ಎಲ್ಲಿ ಬಂತಲೇ ಮುಂಗಿ ಬಿದ್ದು ಸೋರಿಕೆ ಹಾಕೇಸಿ ಜಮೀನಿಗೆ ಹೋಗ್ಬೇಕಾದ ನೀರು ಏನದ ಹಳ್ಳ ಕೊಳ್ಳಗಳಿಗೆ ಸೇರ್ತಕ್ಕಂಥ ಕೆಲಸ ಆಗಿದೆ. ಇದು ಯಾವುದೇ ಥರ ರೈತರಿಗೆ ಇಲ್ಲಿವರೆಗೆ ಆಗಿಲ್ಲ. ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಗಣೇಶ್ ಪಾಟೀಲ್, ಈಗ ಸೌದಾಗರ ಜಲಾಶಯದ ಮುಖ್ಯ ಕಾಲುವೆ ಆದರೆ ತಡಗೋಡೆನೇ ಅಲ್ಲಿ ಕುಸಿದಿರೋದು ಅಥವಾ ದುರಸ್ತಿ ಆಗದೆ ಇರುವಂಥದ್ದು ಎಷ್ಟು ಟೈಮಿಂದ ಈ ರೀತಿಯಾಗಿ ಆಗಿದೆ? ಅಧಿಕಾರಿಗಳು ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕೂತಿದ್ದಾರಾ? ಹೇಗೆ ರೈತರು ಯಾವ ರೀತಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ? ಎಸ್ ನಮಿತಾ ಜನ್, ಇದು ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿ ಆಗಿರ್ತಕ್ಕಂತಹ ಸೌದಾಗರ ಜಲಾಶಯ. ಹತ್ತಾರು ಹಳ್ಳಿಗಳಿಗೆ ಈ ಕಾಲುವೆಯಿಂದ ರೈತರಿಗೆ ಒಂದು ಏನು ಸಮರ್ಪಕ ನೀರನ್ನ ಬಿಡಬೇಕಾಗಿತ್ತು. ಆದ್ರೆ ಈ ಕಾಲುವೆ ತಡೆಗೋಡೆ ಒಡೆದು ಹೋಗಿ ನೀರು ಪೋಲಾಗ್ತಾ ಇದೆ. ರೈತರ ಜಮೀನಿಗೆ ಹೋಗದೆ ನೀರು ಹಳ್ಳ ಕೊಳ್ಳಗಳಿಗೆ ಸೇರ್ತಾ ಇದೆ. ಹೀಗಾಗಿ ರೈತರ ಬೆಳೆ ಕೂಡ ಒಣಗ್ತಾ ಇದೆ. ನಾವು ಏನು ನ್ಯೂಸ್ 18 ಆ ಸ್ಥಳಕ್ಕೆ ಹೋಗಿ ಬಂದ ನಂತರ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಕೊನೆಯ ಭಾಗದ ರೈತರಿಗೆ ಇನ್ನೂ ಸಮರ್ಪಕವಾಗಿ ನೀರು ಮುಟ್ತಾ ಇಲ್ಲ. ಈ ಏನು ನಾವು ಹೋಗಿದೀವಿ ಅನ್ನೋ ಒಂದು ಅಧಿಕಾರಿಗಳಿಗೆ ಮಾಹಿತಿಯನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ ನಾವು ಕೇಳಿದಾಗ ಅವರು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನು ಕೊನೆಯ ಭಾಗದ ರೈತರಿಗೆ ನೀರು ಸಮರ್ಪಕವಾಗಿ ಹೋಗ್ತಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಈಗಲಾದ್ರೂ ಅಧಿಕಾರಿಗಳು ನಮ್ಮ ಸುದ್ದಿಯನ್ನ ನೋಡಿ ಎಚ್ಚೆತ್ಕೊಂಡು ಈಗಲಾದ್ರೂ ರೈತರಿಗೆ ನೀರು ಉಣಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನ್ಯೂಸ್ 18 ಆಶಯವಾಗಿದೆ. ಜೊತೆಗೆ ಹೇಳ್ಬೇಕಂದ್ರೆ ಈ ಭಾಗದಲ್ಲಿ ಕೇವಲ ಒಣ ಬೇಸಾಯ ಅಂದ್ರೆ ನೀರಾವರಿ ಇಲ್ಲ. ಆದ್ರೆ ಇದು ಇರ್ತಕ್ಕಂಥದ್ದು ಇದೊಂದು ಜಲಾಶಯ. ಆದ್ರೆ ರೈತರಿಗೆ ಸಮರ್ಪಕವಾಗಿ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ನಮಿತಾ ಜೈನ್. ಈಗ ದುರಸ್ತಿ ಕಾರ್ಯ ಆರಂಭ ಆಗಿದೆ ಅಂತ ಹೇಳಿದ್ರಿ ಗಣೇಶ್. ಇಂತಹ ಸಂದರ್ಭದಲ್ಲಿ ಈಗ ಆ ಭಾಗದ ಕೊನೆ ಭಾಗದ ರೈತರಿಗೆ ನೀರು ಸಿಗಬೇಕು ಅನ್ನೋದಾದ್ರೆ ಮತ್ತೆ ಏನ್ ಆಗ್ಬೇಕಲ್ಲಿ? ಇನ್ನೂ ಸಾಕಷ್ಟು ಕಾಮಗಾರಿ ಹೂಳೆತ್ತತಕ್ಕಂತಹ ಏನು ಕೆನಲ್ ನಲ್ಲಿ ಮುಂದೆ ಇರ್ತಕ್ಕಂತಹ ಕೆನಲ್ ನಲ್ಲಿ ಹೂಳೆತ್ತತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಆ ದುರಸ್ತಿಯನ್ನ ಮಾಡಬೇಕು. ಏನು ಕೆನಲ್ ಏನು ಸಿಮೆಂಟ್ ತಡೆಗೋಡೆ ಏನಿದೆ ಅದು ಉಚ್ಕೊಂಡು ಬೀಳ್ತಾ ಇದೆ, ಅದು ದುರಸ್ತಿಯನ್ನ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳಿ ನ್ಯೂಸ್ 18ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನಮಿತಾ ಜೈನ್. ಈಗ ಇಷ್ಟು ಟೈಮಿಂದ ಈ ರೀತಿಯಾಗಿ ಸಮಸ್ಯೆ ಇದೆ, ಬೆಳೆ ಒಣಗ್ತಾ ಇದೆ ಅಂತ ಹೇಳಿ ರೈತರು ಹೇಳ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿದ್ರು? ಎಷ್ಟು ಟೈಮ್ನಿಂದ ಈ ರೀತಿಯಾಗಿ ಆಗಿದೆ ಇಲ್ಲಿ ಗಣೇಶ್? ನಿಜಕ್ಕೂ ಇದು ಸುಮಾರು ದಿನಗಳಿಂದ ಈ ಪರಿಸ್ಥಿತಿ ಉಂಟಾಗಿದೆ. ಯಾವಾಗ ನ್ಯೂಸ್ 18 ತಂಡ ಆ ಒಂದು ಅಲ್ಲಿಗೆ ತೆರಳಿ ರೈತರ ಸಮಸ್ಯೆಯನ್ನು ಆಲಿಸಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಾಗ ಮಾತ್ರ ಎಚ್ಚೆತ್ತುಕೊಂಡ್ರು. ಇಲ್ಲದೆ ಹೋಗಿದ್ರೆ ರೈತರ ಗೋಳು ಯಾರು ಕೇಳೋರಾಗಿರ್ಲಿಲ್ಲ ಅಂತ ಹೇಳ್ಬೇಕಾಗುತ್ತೆ ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಲ್ಲ, ಅಲ್ಲಿ ರೈತರು ನಮ್ಮ ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ
ಆ ಒಂದು ಮನವಿಗೆ ಕ್ಯಾರೆ ಅಂದಿಲ್ಲ ಅಧಿಕಾರಿಗಳು. ನ್ಯೂಸ್ 18 ಕನ್ನಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ತರದ ಪರಿಸ್ಥಿತಿ ಇದೆ, ಇಲ್ಲಿ ಯಾವಾಗ ಸರಿ ಮಾಡ್ತೀರಿ ಅಂತ ಕೇಳಿದಾಗ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ದುರಸ್ತಿ ಮಾಡುವ ಕೆಲಸವನ್ನ ಇದೀಗ ಆರಂಭ ಮಾಡಿದ್ದಾರೆ. ಆದ್ರೆ ಅಲ್ಲಿ ಕೊನೆ ಭಾಗದಲ್ಲಿ ಯಾರು ಇದ್ದಾರೆ ಆ ರೈತರು, ಅವರಿಗೆ ಇನ್ನೂ ಕೂಡ ನೀರು ಸಿಗ್ತಾ ಇಲ್ಲ. ಇದರ ಬಗ್ಗೆ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಆ ಭಾಗದ ರೈತರಿಗೂ ಕೂಡ ನೀರು ಸಿಗುವಂತಹ ಕೆಲಸವನ್ನ ಮಾಡಬೇಕು ಅಂದ್ರೆ ದುರಸ್ತಿ ಕಾರ್ಯ ಸರಿಯಾದ ರೀತಿಯಲ್ಲಿ ಆಗ್ಬೇಕಾಗತ್ತೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡ್ತಾರೆ ಅನ್ನುವಂತಹ ಆಶಾಭಾವನೆ ನ್ಯೂಸ್ 18 ಕನ್ನಡದ್ದು.